ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ತಾಯಿಯ ಎದೆ ಹಾಲು ಅಮೃತಕ್ಕೆ ಸಮಾನ ಅಂತ ಹೇಳ್ತಾರೆ. ಮಕ್ಕಳ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಪ್ರತಿ ತಾಯಿಯೂ ಕೂಡ ನವಜಾತ ಶಿಶುವಿಗೆ, ಅದರಲ್ಲೂ ಹುಟ್ಟಿದ ದಿನದಿಂದ ಅಂದ್ರೆ ಮೊದಲ ದಿನದಿಂದ ಕನಿಷ್ಠ ಅಂದ್ರೂ 1 ವರ್ಷದ ತನಕ ಪ್ರತಿ ತಾಯಿಯೂ ಕೂಡ ಮಗುವಿಗೆ ಎದೆ ಹಾಲನ್ನೇ ನೀಡಬೇಕು ಅಂತ ಪ್ರತಿ ವೈದ್ಯರು ಕೂಡ ಸಲಹೆಯನ್ನ ನೀಡ್ತಾರೆ. ಆದ್ರೆ ಅನೇಕ ಮಕ್ಕಳು ಇಂತಹ ತಾಯಿಯ ಎದೆ ಹಾಲಿನಿಂದ ವಂಚಿತರಾಗಿರ್ತಾರೆ. ಇಂತಹ ಮಕ್ಕಳಿಗೆ ಸಹಕಾರಿಯಾಗ್ಲಿ ಅಂತ ನಮ್ಮ ಭಾರತದ ಬ್ಯಾಡ್ಮಿಂಟನ್ ತಾರೆಯಾಗಿರುವಂತಹ ಜ್ವಾಲಾ ಗುಟ್ಟಾ 30 ಲೀಟರ್ ಅಷ್ಟು ಎದೆ ಹಾಲನ್ನ ದಾನ ಮಾಡಿದ್ದಾರೆ. ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಈ ಕುರಿತು ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಕ್ರೀಡಾಪಟುವಾಗಿ ಜ್ವಾಲಾ ಗುಟ್ಟಾ ಅವರ ಸಾಧನೆ ಅಪಾರವಾದಂಥದ್ದು. 2010 ಮತ್ತು 2014ರಲ್ಲಿ ಭಾರತಕ್ಕಾಗಿ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕವನ್ನ ಗೆದ್ದಿದ್ದಾರೆ. ಇನ್ನು ಅವರ ಕ್ರೀಡಾ ಜೋಡಿಯಾಗಿರುವಂತಹ ಅಶ್ವಿನಿ ಪೊನ್ನಪ್ಪ ಅವರ ಮತ್ತೆ ಇವರ ಜೋಡಿಯಲ್ಲಿ ಐತಿಹಾಸಿಕ ಪಂದ್ಯಗಳನ್ನ ಗೆದ್ದಂತಹ ಖ್ಯಾತಿ ಕೂಡ ಇವರಿಗಿದೆ. ಇನ್ನು ಡಬಲ್ಸ್ ನಲ್ಲಿ ಭಾರತವನ್ನ ವಿಶ್ವ ಮಟ್ಟಕ್ಕೇರಿಸೋದ್ರಲ್ಲಿ ಇವರ ಪಾತ್ರ ಮಹತ್ವವಾದಂಥದ್ದು. ಇಂತಹ ಸಾಧನೆಗಳು ಇವರು ಕ್ರೀಡೆಯಲ್ಲಿ ಮಾಡಿದ್ರೆ, ಈಗ ಇವರು ತೆಗೆದುಕೊಂಡಿರುವಂತಹ ಒಂದು ನಿರ್ಧಾರ, ಇವರು ಮಾಡ್ತಾ ಇರುವಂತಹ ಒಂದು ಕಾರ್ಯದಿಂದಾಗಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅನೇಕ ಅನಾಥ ಮಕ್ಕಳಿಗೆ ತಾಯಿಯ ಸ್ಥಾನವನ್ನ ತುಂಬುತ್ತಿದ್ದಾರೆ. ಜ್ವಾಲಾ ಗುಟ್ಟಾ ನಟ ಮತ್ತು ನಿರ್ದೇಶಕರಾದಂತಹ ವಿಶಾಲ್ ಅವರನ್ನ ಮದುವೆಯಾಗಿದ್ದಾರೆ. ಕಳೆದ ಏಪ್ರಿಲ್ನಲ್ಲಿ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ. ತನ್ನ ಮಗುವಿಗೆ ಹಾಲುಣಿಸಿದ ನಂತರ ಉಳಿದಂತಹ ಹಾಲೇನಿದೆ ಅದನ್ನ ಸರ್ಕಾರಿ ಆಸ್ಪತ್ರೆಗೆ ದಾನವಾಗಿ ನೀಡಿದ್ದಾರೆ. ಪ್ರತಿದಿನ ಕೂಡ 600 ml ರೀತಿಯಾಗಿ ದಾನವನ್ನ ಮಾಡಿರುವಂಥದ್ದು. ಹೀಗೆ 40 ದಿನಗಳಲ್ಲಿ 30 ಲೀಟರ್ ಅಷ್ಟು ತಮ್ಮ ಎದೆ ಹಾಲನ್ನ ದಾನ ಮಾಡಿದ್ದಾರೆ. ಇದು ಮಕ್ಕಳಿಗೆ, ಅನಾಥ ಮಕ್ಕಳಿಗೆ, ಅದರಲ್ಲೂ ಕೂಡ ಅನೇಕ ಪ್ರಕರಣಗಳಲ್ಲಿ ಮಕ್ಕಳು ತಾಯಿಯ ಹಾಲಿನಿಂದ ವಂಚಿತರಾಗಿರ್ತಾರೆ. ಈಗ ಕಾಲ ಬದಲಾದಂತಹ ರೀತಿಯಲ್ಲಿ ಹೆಣ್ಣು ಮಕ್ಕಳ ಆರೋಗ್ಯದಲ್ಲಿ ಕೂಡ ಸಾಕಷ್ಟು ಏರುಪೇರುಗಳಾಗ್ತಾ ಇದೆ. ಇನ್ನು ಅವಧಿಗೂ ಪೂರ್ವ ಜನಿಸುವಂತಹ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇಂತಹ ಪ್ರಕರಣಗಳು ಮತ್ತೆ ಅನೇಕ ಪ್ರಕರಣಗಳಲ್ಲಿ ಮಗು ಜನಿಸಿದ ನಂತರ ಹಲವು ದಿನಗಳ ತನಕ ತಾಯಿಗೆ ಎದೆ ಹಾಲೇ ಬಂದಿರೋದಿಲ್ಲ. ಇಂತಹ ಪ್ರಕರಣಗಳಲ್ಲಿ ಮತ್ತು ಇನ್ನೂ ಅನೇಕ ಪ್ರಕರಣಗಳಲ್ಲಿ ಮಗು ಜನಿಸಿದ ನಂತರ ತಾಯಿಯ ಮರಣವಾಗಿರುತ್ತೆ, ಆ ತಾಯಿ ತೀರೋಗಿರ್ತಾರೆ. ಈ ರೀತಿಯ ಅನೇಕ ಮಕ್ಕಳ ಪಾಲಿಗೆ ಜ್ವಾಲಾ ಗುಟ್ಟಾ ಅವರು ಮಾಡ್ತಾ ಇರುವಂತಹ ಈ ಒಂದು ಕಾರ್ಯದಿಂದ ಬಹಳ ಸಹಕಾರಿಯಾಗುತ್ತೆ. ಈ ಅನಾಥ ಮಕ್ಕಳ ಪಾಲಿಗೆ ಸಂಜೀವಿನಿ ಅಂತಾನೆ ಹೇಳ್ಬೋದು ಈ ತಾಯಿಯ ಎದೆ ಹಾಲನ್ನ. ಯಾಕೆಂದ್ರೆ ತಾಯಿಯ ಎದೆ ಹಾಲಿಗೆ ಸರಿಸಮನಾದಂಥದ್ದು ಯಾವುದೂ ಇಲ್ಲ. ಈಗ ನಾವು ವೈಜ್ಞಾನಿಕವಾಗಿ ಎಷ್ಟೇ ಮುಂದುವರೆದಿದ್ರು ಕೂಡ ಈಗ ಮಾರುಕಟ್ಟೆಯಲ್ಲಿ ಹಾಲಿನ ಪೌಡರ್ಗಳು ಲಭ್ಯ ಇರುತ್ತೆ. ಅದು ಅಲ್ಲದೆ ನವಜಾತ ಶಿಶುಗಳಿಗೆ ಅಂತಲೇ ಹಾಲಿನ ಪೌಡರ್ ಲಭ್ಯ ಇದೆ. ಅದೇನೇ ಇದ್ರೂ ಕೂಡ ತಾಯಿಯ ಎದೆ ಹಾಲಿಗೆ ಸರಿಸಮನಾದಂಥದ್ದು ಯಾವುದೂ ಇಲ್ಲ. ಕನಿಷ್ಠ ಅಂದ್ರೂ 1 ವರ್ಷದ ತನಕ ಪ್ರತಿ ತಾಯಿ ಕೂಡ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಉಣಿಸ್ಬೇಕು ಅಂತ ಪ್ರತಿ ವೈದ್ಯರು ಕೂಡ ಹೇಳ್ತಾರೆ, ಸಲಹೆಯನ್ನ ನೀಡ್ತಾರೆ. ಯಾಕೆಂದ್ರೆ ಅಷ್ಟು ಪೋಷಕಾಂಶಗಳು ಇರುತ್ತೆ, ಅಷ್ಟು ಅವಶ್ಯಕತೆ ಇರುತ್ತೆ ಒಂದು ಮಗುವಿಗೆ. ಹುಟ್ಟಿದಂತಹ ಮಗು ಪ್ರತಿಯೊಂದು ಅಂಗಾಂಗಗಳು ಕೂಡ ಅತಿ ಹೆಚ್ಚಿನ ಮಟ್ಟದಲ್ಲಿ ಬೆಳವಣಿಗೆ ಆಗುವಂತಹ ಸಂದರ್ಭ ಇದು. ಇಂತಹ ಮಕ್ಕಳು ತಾಯಿಯ ಹಾಲಿನಿಂದ ವಂಚಿತರಾದಂತಹ ಸಂದರ್ಭದಲ್ಲಿ ಇವರು ಜ್ವಾಲಾ ಗುಟ್ಟಾ ಅವರು ಹಾಲನ್ನ ಏನ್ ದಾನ ಮಾಡಿದ್ದಾರೆ, ಈ ಒಂದು ಕಾರ್ಯದಿಂದ ಅಂತಹ ಮಕ್ಕಳಿಗೆ ಬಹಳ ಅನುಕೂಲ ಆಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.